ಜಮ್ಮು ಕಾಶ್ಮೀರದಿಂದ ಸುರಕ್ಷಿತವಾಗಿ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಕಾಲ್ನಡಿಗೆ ತಾಯ್ನಾಡಿಗೆ ಕಾಲಿಡ್ತಾ ಇದ್ದಂತೆ ನಿಟ್ಟುಸಿರನ್ನ ಬಿಟ್ಟಂತಹ ಪ್ರವಾಸಿಗರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಂತಹ ಪ್ರವಾಸಿ 178 ಮಂದಿ ಪ್ರವಾಸಿಗರು ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬೆಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಆಗಮನ. ಸಚಿವ ಸಂತೋಷ್ ಲಾಡ್ ತಂಡದೊಂದಿಗೆ ವಾಪಸ್ಸಾಗಿದ್ದಾರೆ. ಜಮ್ಮು ಕಾಶ್ಮೀರದಿಂದ ಸುರಕ್ಷಿತವಾಗಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಎಸ್ ಹೌದು, ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಕೊಂಡಿದ್ದಂತಹ ಕನ್ನಡಿಗರು ತಾಯ್ನಾಡಿಗೆ ಕಾಲಿಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯವನ್ನ ನೋಡಿ ಬೆಚ್ಚ ಬಿದ್ದು ಬಿಟ್ಟಿದ್ರು. ಅವರೆಲ್ಲರೂ ಕೂಡ ಈಗ ಮತ್ತೆ ತಾಯ್ನಾಡಿಗೆ ಬರ್ತಾ ಇದ್ದಾರೆ. 178 ಮಂದಿ ಪ್ರವಾಸಿಗರು ರಾಜ್ಯಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಅವರು ಬರ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರ ತಂಡ ಅವರನ್ನೆಲ್ಲ ವಾಪಸ್ ಕರೆದುಕೊಂಡು ಬಂದಿದೆ. ಸಚಿವ ಸಂತೋಷ್ ಲಾಡ್ ಅವರಿಗೆ ಅದೆಷ್ಟು ಧನ್ಯವಾದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. 178 ಕನ್ನಡಿಗರನ್ನ ಅಲ್ಲಿಂದ ಕರೆದುಕೊಂಡು ಬಂದಂತಹ ಪುಣ್ಯ ನಿಮಗೆ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಸಂತೋಷ್ ಲಾಡ್ ಅವರೇ ನಿಜಕ್ಕೂ ಕೂಡ ಅಲ್ಲಿರುವಂತಹ ಕನ್ನಡಿಗರು ಹೆದರಿ ಬೆದರಿ ಬೆಂಡಾಗಿ ಹೋಗ್ಬಿಟ್ಟಿದ್ರು. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯಿಂದಾಗಿ ಅವರು ಮುಂದೇನು ಕ್ರಮ ಕೈಗೊಳ್ಳಬೇಕು, ಮುಂದೇನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿಂದ ಹೇಗೆ ಬರೋದು ಅನ್ನುವಂತಹ ಭಯ ಕೂಡ ಇತ್ತು. ನೀವು ಹಾಗೂ ನಿಮ್ಮ ತಂಡ ಅವರಿಗೆ ಸಪೋರ್ಟ್ ಮಾಡಿದ್ದು, ವಾಪಸ್ ಕರೆದುಕೊಂಡು ಬಂದಿದ್ದು ನಿಜಕ್ಕೂ ಕೂಡ ಎಲ್ಲಾ ಕನ್ನಡಿಗರು ಕೂಡ ನಿಮಗೆ ಧನ್ಯವಾದವನ್ನು ಸೂಚಿಸ್ತಾ ಇದ್ದಾರೆ. ತಾಯ್ನಾಡಿಗೆ ಕಾಲಿಡ್ತಾ ಇದ್ದಂತೆ 178 ಜನರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಎಸ್, ಹಾಗಾದ್ರೆ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. Kashmir is a very beautiful place. It is like gem on the earth. And उसके लिए जो tourist attack हुआ है, that was a shameful act. It shouldn't have happened. But I think the military over there is doing a good job. And I think we were pretty safe. We didn't feel that scary situation at all. The people were very cooperative and very protective for us, and they took care of us very well. अब इंसिडेंट हुआ था उधर से कितना दूर? 650 मीटर दूरी पे थे, बट इंसिडेंट प्लॉट पे नहीं थे. वो शूट आउट हुआ था ना, तब कैसा फील हुआ था आपको? हम बाहर जाने वाले थे, हम रिसोर्ट में थे, हम बाहर जाने वाले थे, तो we felt we are lucky that we were not out in danger. And we felt bad for the people who got injured and lost. ಎಸ್, ಕರ್ನಾಟಕ ಸರ್ಕಾರದ ನೆನೆದು ಕಣ್ಣೀರಿಟ್ಟಂತಹ ಕನ್ನಡತಿ ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿದ್ದಂತಹ 178 ಕನ್ನಡಿಗರ ರಕ್ಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ಕೇಳ್ತಾ ಇದ್ದಂತೆ ಕಣ್ಣೀರು ಗಳಗಳನೆ ಹತ್ತಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ನೆರವನ್ನ ನೆನೆದು ಕನ್ನಡತಿ ಕಣ್ಣೀರನ್ನ ಇಟ್ಟಿದ್ದಾರೆ. 178 ಕನ್ನಡಿಗರನ್ನ ರಕ್ಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಗಳಗಳ ಅಂತ ಹತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಂತೋಷ್ ಲಾಡ್ ಕೂಡ ನಿನ್ನೆ ಹೋಗಿದ್ರು. ಆ ವಿಚಾರವನ್ನ ಕೇಳ್ತಾ ಇದ್ದಂತೆ ಆಕೆ ಕಣ್ಣಲ್ಲಿ ಕಣ್ಣೀರು ನೋಡ್ಬೇಕು. ನೆನೆದು ಸರ್ಕಾರದ ಹೆಲ್ಪ್ ಅನ್ನ ನೆನೆದು ಆಕೆ ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. 20 members group family, Jain family, Mithalal Bansali and family had gone for a trip for vacation. We had left on April 16th and we landed today. The incident where this happened was Pahalgam, and idu nam hotel inda ನಾವು ಹೊರಗಡೆ ಹೋಗಿದ್ವಿ ಸೈಟ್ ಸೀಯಿಂಗ್ ಗೋಸ್ಕರ. ಅದು 5 ಕಿಲೋಮೀಟರ್ಸ್ ದೂರ ಇಂದ ಇದು ಆಗಿತ್ತು. ಆಮೇಲೆ ನಾವೆಲ್ಲ ಸೇಫ್ ಆಗಿ ಹೋಟೆಲ್ ಲ್ಯಾಂಡ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇದಾಗಿದೆ. ಅದೇ ಸ್ಪಾಟ್ ಅಲ್ಲಿ ನಾವ್ ಸೇಫ್ ಆಗಿ ಲ್ಯಾಂಡ್ ಆಗಿದೀವಿ. ಎಲ್ಲಾರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆರ್ಮಿ ಅವರು ಚೆನ್ನಾಗಿ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಲ್ಲಿ ತನಕ ಬಂದಿದೀವಿ.
ಆಮೇಲೆ ನಾವು ಹೀನಾ ಗ್ರೂಪ್ಸ್ ಕಡೆಯಿಂದ ಹೋಗಿದ್ವಿ. ಅವರು ನಮ್ಗೆ ಚೆನ್ನಾಗಿ ಪಹಲ್ಗಾಮ್ ಇಂದ ಶ್ರೀನಗರ್ ತಂದಿ ಏರ್ಪೋರ್ಟ್ ತನಕ ನಮ್ಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಘಟನೆ ನಡೀತಲ್ಲ ಆ ಸ್ಥಳದಲ್ಲಿ ನೀವು ಇರ್ಲಿಲ್ಲ? ನಾವಿರ್ಲಿಲ್ಲ, ನಾವ್ ಹೋಗ್ತಾ ಇದ್ವಿ. ದೊಡ್ಡ ಗ್ರೂಪ್ ಇತ್ತು, ಒಬ್ರು ಹೋಗೋಣ ಒಬ್ರು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲಾರು ಒಂದೇ ಕಡೆ ಹೋಗ್ಬಿಟ್ಟು ಆ ಘಟನೆ ಸ್ಥಳಕ್ಕೆ ನಾವು ಎಷ್ಟು ಸಮಯ ಹಿಡಿತಾ ಇತ್ತು ಮೇಡಮ್? ನಾರ್ಮಲ್ ಅಂದ್ರೆ ನಮ್ಗೆ ಆ ದಿವಸ ಸೈಟ್ ಸೀನ್ಗೆ ಒಂದ್ 3-4 ಸ್ಪಾಟ್ಸ್ ಇತ್ತು. ನಾವು ಬರೀ ಯಾಕಂದ್ರೆ ನಮ್ ಜೊತೆಲಿ ಎಲ್ಡರ್ಸ್ ಇದ್ರು, 6 elders. So we just went to 2 spots and we just came back. ಈಗ ನೀವು ವಾಪಸ್ ಮರಳಿದಿರಿ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಆದ್ರೆ ಅಲ್ಲಿ ಆಗಿದ್ದು ಅವ್ರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಡ್ ಆಗ್ತಿದೆ. ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? ಈ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿದೆ? ಥ್ಯಾಂಕ್ ಯು. ಓಕೆ ಮೇಡಮ್, ಯಾವಾಗ ತೆರಳಿದ್ರಿ ನೀವು? ಇಲ್ಲ, ನಾವು ಹೋಗಿರ್ಲಿಲ್ಲ. ನಾನು ಹೋಗಿಲ್ಲ, ಫ್ಯಾಮಿಲಿ ಹೋಗಿದ್ದು. ಯಾರು ಹೋಗಿದ್ರು ಮೇಡಮ್? ನನ್ನ ಪೇರೆಂಟ್ಸ್, ನಮ್ಮ ಇನ್ಲಾಸ್ ಮತ್ತೆ ಮಾಡಿ. ಎಷ್ಟು ದೂರದಲ್ಲಿ ಇದ್ರು ಅಂತ ಮೇಡಮ್? ಅವ್ರು ಶ್ರೀನಗರಲ್ಲಿ ಇದ್ರು. ನೆಕ್ಸ್ಟ್ ಡೇ ಪಹಲ್ಗಾಮ್ ಹೋಗ್ಬೇಕಿತ್ತು. ಬಟ್ ಥ್ಯಾಂಕ್ಫುಲಿ ಅವ್ರು ಸೇಫ್ ಆಗಿದ್ರು ಶ್ರೀನಗರ್ ಅಲ್ಲಿ. ಇಮಿಡಿಯೇಟ್ಲಿ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರೆ 10 ಮೀಟರ್ 20 ಮೀಟರ್ಗೂ ಆರ್ಮಿ ಅವರು ಇದ್ರು. ಪಹಲ್ಗಾಮ್ ಆದಾದ್ಮೇಲೆ ಇಮಿಡಿಯೇಟ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡಿ ಅವರು ಹೌಸ್ ಬೋಟ್ ಅಲ್ಲಿ ಇದ್ರು. ಅಲ್ಲೇ ಇರಿ ರಿಟರ್ನ್ ಆಗೋವರೆಗೂ ಅಂತ ಹೇಳಿ, ಸೊ ಅಲ್ಲೇನೆ ಉಳಿಸಿದ್ವಿ ಅವ್ರನ್ನ. ಅದಾದ್ಮೇಲೆ ಹೀಗೆ ಸಂತೋಷ್ ಲಾಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ತುಂಬಾ ಮುತುವರ್ಜಿ ವಹಿಸಿ ಅವರೇ ಪರ್ಸನಲಿ ಕಾಲ್ ಮಾಡಿ ಎಲ್ಲ ನೋಡ್ಕೊಂಡು ಅಷ್ಟು ಜನರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಿಜವಾಗ್ಲೂ ಶ್ರಮ ಪಟ್ಟಿದ್ದಾರೆ. ಎಷ್ಟು ಜನ ಹೋಗಿದ್ರು ಮೇಡಮ್? 8 ಜನ ಹೋಗಿದ್ರು. ಎಲ್ಲರೂ ಓಕೆ ಮೇಡಮ್, ಯಾವಾಗ ತೆರಳಿದ್ರಿ ನೀವು? ಇಲ್ಲ, ನಾವು ಹೋಗಿರ್ಲಿಲ್ಲ. ನಾನು ಹೋಗಿಲ್ಲ, ಫ್ಯಾಮಿಲಿ ಹೋಗಿದ್ದು. ಯಾರು ಹೋಗಿದ್ರು ಮೇಡಮ್? ನನ್ನ ಪೇರೆಂಟ್ಸ್, ನಮ್ಮ ಇನ್ಲಾಸ್ ಮತ್ತೆ ಮಾಡಿ. ಎಷ್ಟು ದೂರದಲ್ಲಿ ಇದ್ರು ಅಂತ ಮೇಡಮ್? ಅವ್ರು ಶ್ರೀನಗರಲ್ಲಿ ಇದ್ರು. ನೆಕ್ಸ್ಟ್ ಡೇ ಪಹಲ್ಗಾಮ್ ಹೋಗ್ಬೇಕಿತ್ತು. ಬಟ್ ಥ್ಯಾಂಕ್ಫುಲಿ ಅವ್ರು ಸೇಫ್ ಆಗಿದ್ರು ಶ್ರೀನಗರ್ ಅಲ್ಲಿ. ಇಮಿಡಿಯೇಟ್ಲಿ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರೆ 10 ಮೀಟರ್ 20 ಮೀಟರ್ಗೂ ಆರ್ಮಿ ಅವರು ಇದ್ರು. ಪಹಲ್ಗಾಮ್ ಆದಾದ್ಮೇಲೆ ಇಮಿಡಿಯೇಟ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡಿ ಅವರು ಹೌಸ್ ಬೋಟ್ ಅಲ್ಲಿ ಇದ್ರು. ಅಲ್ಲೇ ಇರಿ ರಿಟರ್ನ್ ಆಗೋವರೆಗೂ ಅಂತ ಹೇಳಿ, ಸೊ ಅಲ್ಲೇನೆ ಉಳಿಸಿದ್ವಿ ಅವ್ರನ್ನ. ಅದಾದ್ಮೇಲೆ ಹೀಗೆ ಸಂತೋಷ್ ಲಾಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ತುಂಬಾ ಮುತುವರ್ಜಿ ವಹಿಸಿ ಅವರೇ ಪರ್ಸನಲಿ ಕಾಲ್ ಮಾಡಿ ಎಲ್ಲ ನೋಡ್ಕೊಂಡು ಅಷ್ಟು ಜನರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಿಜವಾಗ್ಲೂ ಶ್ರಮ ಪಟ್ಟಿದ್ದಾರೆ. ಎಷ್ಟು ಜನ ಹೋಗಿದ್ರು ಮೇಡಮ್? 8 ಜನ ಹೋಗಿದ್ರು. ಎಲ್ಲರೂ ಓಕೆ ಮೇಡಮ್, ಯಾವಾಗ ತೆರಳಿದ್ರಿ ನೀವು? ಇಲ್ಲ, ನಾವು ಹೋಗಿರ್ಲಿಲ್ಲ. ನಾನು ಹೋಗಿಲ್ಲ, ಫ್ಯಾಮಿಲಿ ಹೋಗಿದ್ದು. ಯಾರು ಹೋಗಿದ್ರು ಮೇಡಮ್? ಎಸ್, ನೀವು ನೋಡ್ತಾ ಇದ್ದೀರಾ, ಕರ್ನಾಟಕಕ್ಕೆ ಬಂದು ಇಳಿದ ತಕ್ಷಣ ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿದ್ದಂತಹ 178 ಮಂದಿ ಕರ್ನಾಟಕಕ್ಕೆ ಬಂದು ಇಳಿದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೆ. ಹಾಗೆ ಯಾರಿಗೂ ಕೂಡ ಯಾವುದೇ ಅಪಾಯವಾಗಿಲ್ಲ. ನಾವು ಹೋಗ್ಬೇಕಾಗಿತ್ತು ಪಹಲ್ಗಾಮ್ನಲ್ಲಿ. ಆ ಹೋಗುವಂತಹ ಸಂದರ್ಭದಲ್ಲಿ ಹೀಗಾಯ್ತು ಅಂತ ಒಂದಿಷ್ಟು ಪ್ರವಾಸಿಗರು ಮಾತನಾಡಿದ್ದನ್ನು ಕೂಡ ನೀವು ನೋಡ್ತೀರಿ. ಈಗ ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ರು? ಅಲ್ಲಿರ್ತಕ್ಕಂತ ಕರ್ನಾಟಕದ ಎಲ್ಲಾ ಕನ್ನಡಿಗರು ಅವರು ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ ಬಯಸ್ತೇನೆ. ಈಗ ನಮ್ಮ ಕನ್ನಡಿಗರನ್ನ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗ್ಬೇಕು. ಶ್ರೀನಗರಲ್ಲಿರ್ತಕ್ಕಂತ ಕನ್ನಡಿಗರನ್ನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ, ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು. ಆ ಕೆಲಸವನ್ನು ನಾನು ಮಾಡಿದ್ರೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಿ, ಯಾವ ರೀತಿ ಪರಿಸ್ಥಿತಿ ಇತ್ತು, ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ? ಆ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ. ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್. ಜನರು ಯಾರು ಇದನ್ನ ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ
ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ನನ್ನ ಹೊಡೆದಿದೆ ಅಂತ ಹೇಳಿರ್ತಕ್ಕಂತ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಅಲ್ಲಿನ ಸಿಎಂ ಜೊತೆ ಕೂಡ ತಾವು ಮಾತಾಡಿದ್ರಿ. ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವುದೇ ರಾಜಕೀಯವಾಗಿ ಮಾತನಾಡೋದು ನಾನು ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರನಲ್ಲಿ ಇದ್ರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಇದು ಅಲ್ಲಿ ಮುಗಿಸ್ತೇನೆ. ಸೊ ಖಂಡಿತವಾಗ್ಲೂ ಇದು ಏನೋ ಒಂದು ನಮ್ಮ ಪ್ರಯತ್ನ ಇತ್ತು, ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಯಶಸ್ವಿಯಾಗಿದೆ ಈ ಸಂದರ್ಭ ಕೇಳ್ತೀವಿ. ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಅಂತ? ಅಲ್ಲ, ನಾವು ಅಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ, ಅವ್ರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಬಹುತೇಕ ನಮ್ಗೆ ಯಾರು